ಟೂರ್ನಮೆಂಟನ್ನು ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ವಿನ್ಯಾಸ ಸೊಲಿಕೆ ಅವರು ಈ ಪಂದ್ಯಾಟದ ಆಯೋಜಕರಾಗಿರ್ತಾರೆ. ಇನ್ನು 8 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನು ಹೀಗೆ ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಗಬೇಕು ಇಲ್ಲಿ ಮರ್ಕನಿಗೆಯಲ್ಲಿ. ಊಟದ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜನ ಕೂಡ ಸೇರಿದ್ದಾರೆ. ನಮ್ಮ ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದೆ. 2 ಟೀಮ್ 2 ಮ್ಯಾಚಲ್ಲಿ 1 ಮ್ಯಾಚ್ ವಿನ್ ಆಗಿದೆ. ಟೂರ್ನಮೆಂಟ್ ಬಾರಿ ಚೆಂದಾಗಿದೆ. ವಿನ್ಯಾಸ ಸೊಲಿಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹೆಂಗೆ அப்ப யாராண்டி போறாண்டி வாடாண்டி சேராண்டி எனக்குள்ள நீ வந்தால போனாலே
बजेगा ढोल नगाड़ा विराट का ड्राइव जैसे बुलेट ट्रेन बुमराह की यॉर्कर नो एस्केप लेन रोहित का पुल शॉट का कट का साइन एमएस धोनी फिनिश लाइन स्काई के शॉट चाहे मून तक जडेजा का थ्रो एकदम जूम तक बाउंड्री पे क्राउड करे रोर सिक्सर
ಇವತ್ತು ಕ್ರೀಡೆ ಅಪಾರ ಜನಪ್ರಿಯತೆಯನ್ನ ಗಳಿಸುವಂತ ಈ ಸಂದರ್ಭದಲ್ಲಿ ಒಂದು ಸಂದರ್ಭ ಇತ್ತು. ನಾವು ರಸ್ತೆಯಲ್ಲಿ ಹೋದಾಗ ಎಲ್ಲ ಕ್ರೀಡಾಂಗಣಗಳಲ್ಲಿ ಹಿಂದೂಗಳೇ ಇದ್ರು ಹೆಚ್ಚಿನ ಅಂಶ ಆ ಸಂದರ್ಭದಲ್ಲಿ. ಆದ್ರೆ ಇವತ್ತು ಆ ಕ್ರೀಡಾಂಗಣಗಳಲ್ಲಿ ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ. ಅಲ್ಲಿ ಇತರ ಧರ್ಮದವರು ಆಟ ಆಡುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಈ ರೀತಿ ಸಂಜೆ ನಾವು ಆಡಿದಾಗ ಒಂದು ಆರೋಗ್ಯ ಅತ್ಯುತ್ತಮವಾಗಿರ್ಲಿಕ್ಕೆ ಸಾಧ್ಯ. ಇವತ್ತು ನಾವು ನೋಡ್ತೇವೆ 25-30 ವರ್ಷ ಆಗುವಾಗ BP ಶುಗರ್ ಆಕ್ರಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಆದಷ್ಟು ನಾವು ಸಮಯ ಸಿಕ್ಕಾಗ ಈ ರೀತಿಯ ಕ್ರೀಡೆಗಳನ್ನ ಯೋಗಗಳನ್ನ ನಾವು ಮಾಡುವುದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳತಕ್ಕಂಥದ್ದು ಒಂದು ರೀತಿ. ಆದ್ರೆ ಮತ್ತೊಂದು ಕಡೆಯಿಂದ ನಾವೆಲ್ಲರೂ ಸಂಘಟನಾತ್ಮಕವಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ವಿಶೇಷವಾಗಿ ರಾಷ್ಟ್ರೀಯತೆಯನ್ನ ಮೈಗೂಡಿಸಿಕೊಂಡು ನಾವೆಲ್ಲರೂ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ಈ ರೀತಿಯ ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶದ ಸ್ಥಿತಿ. ಒಂದು ಕಡೆಯಿಂದ ಉಗ್ರರು, ಮತ್ತೊಂದು ಕಡೆಯಿಂದ ಜಾತಿ ಭಾಷೆ. ಈ ಹಿನ್ನೆಲೆಯಿಂದ ನಾವೆಲ್ಲ ಒಟ್ಟಾಗಿ ನಾವು ರಾಷ್ಟ್ರೀಯತೆಯನ್ನ ಅಳವಡಿಸಿಕೊಂಡಾಗ ದೇಶ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕ್ರೀಡೆಯೊಟ್ಟಿಗೆ ರಾಷ್ಟ್ರೀಯತೆಯನ್ನ ಅಳವಡಿಸಿಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡೋಣ. ಮರ್ಕಂಜದ ಯುವ ಜನತೆ ಹೆಚ್ಚಿನ ಅಂಶ ಇತ್ತೀಚೆಗೆ ತಿಂಗಳಲ್ಲಿ ಈ ರೀತಿಯ ಆಟೋಟ ಸ್ಪರ್ಧೆಗಳನ್ನ ಈ ಕ್ರೀಡಾಂಗಣಗಳಲ್ಲಿ ಆಡಿಸ್ತಕ್ಕಂಥ ಎಲ್ಲ ಯುವಕರು ಹೆಚ್ಚಿನ ಅಂಶ ವಿನ್ಯಾಸ್ ಮತ್ತು ಅವರ ತಂಡ ಅನೇಕರು ಮೊನ್ನೆ ST ಜನಾಂಗದವರು ಸಹ ಮರಾಠಿ ಸಮಾಜದವರು ಸಹ ಒಂದು ಕ್ರೀಡೆಯ ಕೂಟವನ್ನು ಹಮ್ಮಿಕೊಂಡಿದ್ರು. ಈ ರೀತಿಯಾಗಿ ಕ್ರೀಡೆಗಳು ಅದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಒಳ್ಳೆಯ ಒಂದು ಸೌಹಾರ್ದ ಟ್ರೋಫಿ 2025 ಹಮ್ಮಿಕೊಂಡಿರ್ತಕ್ಕಂಥ ವಿನ್ಯಾಸ್ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ ಬೆಳಿಗ್ಗೆನಿಂದ ಈ ಸಂಜೆಯವರೆಗೆ ನಡೆದಿದೆ. ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಗಿರತಕ್ಕಂತಹ ಆತ್ಮೀಯರು ಆಗಿರ್ತಕ್ಕಂತಹ ಸಂಘಟಕರು, ಈ ಟ್ರೋಫಿಯ ಆಯೋಜಕರು ಆಗಿರ್ತಕ್ಕಂತಹ ವಿನ್ಯಾಸ್ ರವರೇ, ಹಾಗೆ ಆತ್ಮೀಯರಾಗಿರ್ತಕ್ಕಂತಹ ಮಹೇಶ್ ದಿಸ್ಕೋಡಿ ಅವರೇ, ಹರೀಶ್ ಕಂಜಿಬಿಲಿ ಅವರೇ, ರಾಜೇಶ್ ಬೇರಿಕೆಯವರೇ, MPL ನ ಅಧ್ಯಕ್ಷರಾಗಿರ್ತಕ್ಕಂತಹ ನವೀನ್ ದುಡಿತ್ರವರೇ, ವೇದಿಕೆಯ ಮುಂಭಾಗದಲ್ಲಿ ಹಾಸಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಬಹುಶಃ ಮರಕಂಜ ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಪಂಚಾಶ್ರೀ ಕ್ರೀಡಾಂಗಣದಲ್ಲಿ ಸುಮಾರು ನವೆಂಬರ್ನಿಂದ ಏಪ್ರಿಲ್ ಮೇ ತಿಂಗಳವರೆಗೆ ಹಲವಾರು ಕ್ರಿಕೆಟ್ ಪಂದ್ಯಾಟಗಳು ನಡೆಯುತ್ತಾ ಇರುತ್ತವೆ. ಬಹುಶಃ ಗ್ರಾಮ ಮಟ್ಟದಲ್ಲಿ ಮತ್ತು ಊರ ಮತ್ತು ನೆರೆಯ ಗ್ರಾಮಗಳನ್ನು ಸೇರಿಕೊಂಡು ಹಲವಾರು ಪಂದ್ಯಾಟಗಳನ್ನು ಆಯೋಜನೆ ಮಾಡುವಂತಹ ಒಂದು ತಂಡ ಈ ಮರಕಂಜ ಗ್ರಾಮದಲ್ಲಿ ಅತ್ಯುತ್ತಮವಾಗಿ ಪಂದ್ಯಾಟಗಳನ್ನು ಆಯೋಜನೆ ಮಾಡ್ತಾ ಇದೆ. ಆ ಎಲ್ಲ ಆಯೋಜಕರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಒಂದು ಸಂಘಟನೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಮಾಡಿ ಅದನ್ನು ಪರಿಪೂರ್ಣವಾಗಿ ಯಶಸ್ವಿಗೊಳಿಸುವುದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಕೆಲವು ವರ್ಷಗಳನ್ನು ನೋಡ್ತಾ ಬರ್ತಾ ಇದ್ದೇವೆ. ಪ್ರಜ್ವಲ್ ರವರು ಇರ್ಬೋದು, ವಿನ್ಯಾಸ್ ರವರು ಇರ್ಬೋದು, ಮಹೇಶ್ ರವರು ಇರ್ಬೋದು, ಇತರ ಬಳ್ಕಾರಿ ಮಣಿಪ್ರಸಾದ್ ರವರು ಇರ್ಬೋದು, ಅಥವಾ ಶಶಿಕಾಂತ್ ಬೂಡು, ಗಿರೀಶ್, ಇಂಥವರು ಅನೇಕ ಯುವಕರು ಇಂತಹ ಪಂದ್ಯಾಟಗಳನ್ನು ಆಯೋಜನೆ ಮಾಡುವಲ್ಲಿ ತಮ್ಮ ಅದೇ ರೀತಿ MPL ಅಧ್ಯಕ್ಷರು ನವೀನ್ ರವರು ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ಅನೇಕ ಪಂದ್ಯಾಟಗಳನ್ನು ಆಯೋಜನೆ ಮಾಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಯುವಕರ ಜೊತೆಗೆ ಹೆಚ್ಚಿನ ಯುವಕರು ಸೇರಿಕೊಂಡು ಸಂಘಟನಾತ್ಮಕವಾದಂತಹ ಪಂದ್ಯಾಟಗಳನ್ನು ಆಯೋಜನೆ ಮಾಡುವಲ್ಲಿ ತಾವುಗಳು ಕೂಡ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದಂತಹ ಪಂದ್ಯಾಟಗಳನ್ನು ಆಯೋಜನೆ ಮಾಡುವಲ್ಲಿ ತಾವೆಲ್ಲರೂ ಸಹಕರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಪಂದ್ಯಾಟಗಳು ಅಷ್ಟು ಉತ್ತಮವಾಗಿ ನಡೆಯಬೇಕಾದ್ರೆ ಅಂತಹ ಸಹಕಾರಗಳು ಬೇಕಾಗ್ತದೆ. ಭಾರತ ದೇಶ ಯುದ್ಧದ ಸಂದರ್ಭದಲ್ಲಿದ್ದರೂ ಕೂಡ ನಾವು ಈ ಮೈದಾನಗಳಲ್ಲಿ ತಮ್ಮ ಕ್ರೀಡಾ ಮನೋಭಾವನೆಯಿಂದ ಆಟ ಆಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಕಾರಣ ನಮ್ಮ ಗಡಿ ರಕ್ಷಣೆ ಮಾಡುತ್ತಿರುವಂತಹ ಸೈನಿಕರು. ಕ್ರಿಕೆಟ್ ಪಂದ್ಯಾಟದ ಮಧ್ಯದಲ್ಲೂ ಕೂಡ ನಮ್ಮ ಕಣ್ಣುಗಳು ಒಂದಷ್ಟು ಸಲ ಮೊಬೈಲ್ನ ಕಡೆಗೆ ಹೋಗ್ಬೋದು. ಯಾಕಂದ್ರೆ ಗಡಿಯಲ್ಲಿ ಏನಾಗ್ತಾ ಇದೆ ಅಂತ ಆತಂಕ ಹೆಚ್ಚಿನವರ ಮನಸ್ಸಲ್ಲಿ ಇರಬಹುದು. ನಾವು ಮೊದಲದಾಗಿ
ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿರುವಂಥದ್ದು ನಮ್ಮ ದೇಶದ ಸೈನಿಕರಿಗೆ. ದೇಶದ ಸೈನಿಕರಿಗೆ ನಾವು ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ತೇವೋ ಆವಾಗ ತನ್ನಿಂದ ತಾನಾಗಿ ರಾಷ್ಟ್ರೀಯ ಮನೋಭಾವನೆ, ರಾಷ್ಟ್ರೀಯತೆ ನಮ್ಮ ಮನಸ್ಸಲ್ಲಿ ಮೂಡುವುದಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಗೆ ಕ್ರೀಡೆಗೆ ಇನ್ನಷ್ಟು ಉತ್ತಮವಾದಂತಹ ಪ್ರೋತ್ಸಾಹವನ್ನು ಕೊಡುವುದಕ್ಕೆ ಕೂಡ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ರಾಷ್ಟ್ರೀಯತೆಯ ವಿಚಾರಧಾರೆಗಳನ್ನು ಇಂತಹ ಕ್ರೀಡಾ ಕ್ಷೇತ್ರದಲ್ಲಿ ಜೊತೆಗೆ ಬಿತ್ತುವುದರ ಮುಖಾಂತರ ಉತ್ತಮವಾದಂತಹ ರಾಷ್ಟ್ರವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಅಂತ ಹೇಳುತ್ತಾ ಈ ಪಂದ್ಯಾಟವನ್ನು ಆಯೋಜನೆ ಮಾಡಿದ ಆಯೋಜಕರಿಗೆ ಮತ್ತೊಮ್ಮೆ ಎನ್ನ ರಾಜಕೀಯ ಕ್ಷೇತ್ರದ ವ್ಯವಸ್ಥೆ ಎಲ್ಲ ಒಂದು ಗುರು ಸಮಾನ ಅದು ಉಂಟು ಅನ್ನ ಸಮಾನ ಉಂಟು ಸಹಕಾರಕ್ಕೊಂದಂಚಿನ ಎನ್ನ ಪ್ರೀತಿದ ಹರೀಶನವೇ MPL ಸಮಿತಿಯ ಅಧ್ಯಕ್ಷರಾಗಿನಂಚಿನ ನವೀನ್ ದೊಡಿಸುವೆ ರಾಜೇಶ್ ಬೇರಿಕೆರೆ ಸವಾದ ತೋಪಿದ ಸಂಘಟಕರಾಗಿನಂಚಿನ ವಿನ್ಯಾಸಕ ರವಿ ಕೊರತೋಡಿಯವರು ವಿಶೇಷ ಉಲ್ಲೇಖದ ನಮ್ಮ ಗೋವಿಂದನ್ನೇ ಪೂರ ಎಲ್ಲ ಉಲ್ಲೇಖ ಮಾಡ್ತೇವೆ. ಕ್ರಿಕೆಟ್ ಪಂದ್ಯಾಟ ಬಂದಾಗ ಈಗ ಬಾರಿ ಅಲ್ಲೇ ನೆನಪು ಪದ ಬಾರಿ ಸಮಯದ ಪಕ್ಕ ಯಾಲ್ಲ ಈ ಪಂದ್ಯಾಟ ವೀಕ್ಷಣೆ ಮಾಡ್ತಾರೆ ಈ ಕಡೆಗೆ ಬೇಕು ಅಂಡ ಎಂಕೆ ನೆಟ್ಟೊಂದು ಭಾಗವಹಿಸಿದ ಅವಕಾಶ ಮಾಡ್ಕೊಂಡೆಂಚಿನ ಎನ್ನ ಆತ್ಮೀಯ ಮಿತ್ರ ಏನಂಚಿನ ವಿನ್ಯಾಸ ಪಕ್ಕ ರವಿ ಪಕ್ಕ ಈ ಸಂಘಟಕರಿಗೆ ಆತ್ಮೀಯವಾದ ಧನ್ಯವಾದ ಪಂಡೊಂದಿಲ್ಲ ದಾಯ ಪಂಡ ಯಾನೆ ಒವೇ ಕ್ಷೇತ್ರ ಇರ್ತದಲ್ಲ ಒವೇ ಊರು ಇರ್ತದಲ್ಲ ಮುಲ್ಪ ಒಂಜಿ ಪಂದ್ಯಾಟ ಆಪಣ ಬಂಡ ಎಂಕ್ಲನ ಒಂಜಿ ತಂಡ ಖಂಡಿತವಾದ ನೆತ್ತೊಟ್ಟಿಗೆ ಭಾಗವಹಿಸಲಿ ಬೇರೆ ರೀತಿಯ ಸಹಕಾರವನ್ನು ಕೊರಪ ಪಂಪನಂಚಿನ ಪಾತ್ರನ ಇನಿಮುಟ್ಟ ನರಪವನ್ನು ಬೈದ ದುಮ್ಮುಗಳ ಐನು ನೆರವೇರಿಸಪ್ಪ ಪಂಪನಂಚಿನ ಪಾತ್ರನ ಈ ಮೂಲಕ ಬಂದಂದು ಹರೀಶನ್ನೇ ಪಂಡ ಇಂಕ್ಲ ಕ್ರಿಕೆಟ್ ಗೊಬ್ಬೊಂದಿತ್ತ ಒಟ್ಟಿಗೆ ಒಂಜಿ ತಂಡವಾದ ಗೊಬ್ಬೊಂದಿತ್ತ ಅಂಡ ಖಾಲಿ ಕ್ರಿಕೆಟ್ ಗೊಬ್ಬದ ಒಬ್ಬೇ ನಾಯಕತ್ವವನ್ನು ಮಲ್ಪದ ಸಾಧ್ಯ ಇದ್ದಿ ಅಂಡ ಹರೀಶನ್ನೇನಿ ರಾಜಕೀಯ ಕ್ಷೇತ್ರ ಡಪ್ಪು ಸಾಮಾಜಿಕ ಕ್ಷೇತ್ರ ಡಪ್ಪು ಈತನಲ್ಲ ವೇದಿಕೆಗೆ ಬೋರ್ಡ್ ಆ ಒಂದು ವಿಷ್ಣು ಯುವಕ ಮಂಡಲ ಪಂಪಣಂಚಿನ ಕ್ರಿಕೆಟ್ ತಂಡನ ರಚನೆ ಮಾಡ್ತೊಂದು ಐತ ಒಟ್ಟಿಗೆ ಒಂಜಾದ ಸಮಾಜದ ಕೆಲಸ ತನ್ನನ್ನು ತಾನಲ್ಲ ತನ್ನೊಟ್ಟಿಗಿತ್ತನ ತಂಡದ ಯುವಕರೆಲ್ಲ ಊರದ ಯುವಕರನ್ನೆಲ್ಲ ಒಟ್ಟಿಗೆ ಸೇರಿಸಬಹುದು ತೋದು ಸಮಾಜದ ಕೆಲಸ ಕಾರ್ಯವನ್ನು ಮಾಡ್ಕೊಂಡಿದ್ದೇನೆ. ಐದಾದ ಇನಿ ಆರು ಬೇತೆ ಬೇತೆ ಕ್ಷೇತ್ರ ಎಷ್ಟೇ ನಾಯಕತ್ವ ಮಾಡಿ ಎಷ್ಟೇ ಉದಾಹರಣೆ ಕರುತ್ತೆ ಒಂದು ಆಯ ಉಲ್ಲೇಖ ಮಾಡ್ತೇ ಪಂಡ ಇನಿ ನಮ್ಮ ಕಾಲಿ ಕ್ರಿಕೆಟ್ ಕಬ್ಬುದು ಒಂಜಿ ತಿಂಗಳ ವಾರಡ ಎರಡು ಮೂಜಿ ಕ್ರಿಕೆಟ್ ಪಂದ್ಯಾಟ ಮಲ್ಪ ಅಂಡ ಐತೊಟ್ಟಿಗೆ ನಮ್ಮ ಯುವಕರು ಆ ಕ್ರಿಕೆಟ್ ಪಂದ್ಯಾಟ ದಾಯ ಮಲ್ಕೊಡು ನಮ್ಮ ಊರು ಪುರಂಚಿನ ಯುವಕರು ನಮ್ಮೊಟ್ಟಿಗೆ ಉಪ್ಪೋಡು ಒಂದಾತ ಸಂಘಟನೆ ಎಲ್ಲ ಆವಡು ನಮ್ಮ ಪೂರ ಊರದ ಒಟ್ಟಿಗೆ ಸೇರೋಡು ಬಂದ್ಕೊಂಡಂಚಿನ ಯೋಚನೆಲು ಆ ಕ್ರಿಕೆಟ್ ಪಂದ್ಯಾಟದ ಇನಿ ರಾಷ್ಟ್ರೀಯತೆ ಉಪ್ಪು ದೇಶದ ವ್ಯವಸ್ಥೆ ಇತ್ತು ಬೇತೆ ಬೇತೆ ರೀತಿಯ ವ್ಯವಸ್ಥೆ ಇತ್ತು ಐತೊಟ್ಟಿಗೆ ನಮ್ಮ ಯುವಕರು ಪೂರ ಎಲ್ಲ ಭಾಗವಹಿಸೋಡು ಊರು ಬಂದು ಒವೇ ರೀತಿಯ ಸಮಸ್ಯೆಗಳು ಬಂದಾಗಲ್ಲ ನಮ್ಮ ಐತೊಟ್ಟಿಗೆ ಉಂಟುದು ಐನು ಎದುರಿಸವನಂಚಿನ ಕೆಲಸ ಅಲ್ಲ ನಮ್ಮ ಯುವಕರು ನಮ್ಮ ಯುವಕರು ಮಲ್ಪಡು ಪಂಪುಳಂಚಿನ ಪಾತ್ರನ ನೆತ್ತುವ ಮೂಲಕ ಪಣ್ಣೊಂದು ಜಾನಿನಿ ಕುಡ್ಲಾಡು ಎನ್ನ ವೃತ್ತಿದ ಕೆಲಸ ಕೊಡೋದು ನಾನು ಕುಡ್ಲಾಡುತ್ತೆ ಅಂಡ ಅಲ್ಪಲ ಬೇತೆ ಬೇತೆ ರೀತಿಯ ಕ್ರಿಕೆಟ್ ಗೊಬ್ಬರ ಯುವಕರು ರಾಜಕೀಯ ಕ್ಷೇತ್ರ ಇಲ್ಲ ಬೇತೆ ಬೇತೆ ರೀತಿಯ ನಮ್ಮ ಕೆಲಸ ಕಾರ್ಯ ಮತ್ತೊಂದು ಬರೋದಿಲ್ಲ ಆಯ್ತಾದ ನಮ್ಮ ಇನಿಮುಟ್ಟ ಎಂಕ ಸಹಕಾರ ಬರೋದು ಮತ್ತು ನನ್ನ ದುಂಬುಗಳ ಕೊರಪೇರು ಬಂತು ಅಂಚಿನ ಪಾತ್ರನ